21ನೇ ತಾರೀಕು ಸುಜಾತ ಅನ್ನೋ ಒಬ್ಬ ಮಹಿಳೆಯರು 35 ವರ್ಷದ ಮಹಿಳೆಯರು ಅವರು ಕುರಿಯನ್ನು ಇಟ್ಕೊಂಡು ಬರಲಿಕ್ಕೆ ಸಂಜೆ ಒಂದು 5:45-6 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಒಂದು ಚಿರತೆ ಬಂದು ಅಟ್ಯಾಕ್ ಮಾಡಿದೆ ಮತ್ತು ಆ ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ. ಸೊ ಈ ಒಂದು ಘಟನೆ ಆದಮೇಲೆ ನಾವು ಇಮಿಡಿಯೇಟ್ ಆಗಿ ನಮ್ಮ ಜಿಲ್ಲೆಯ DFO ಅವರು ಅಲ್ಲಿ ಸ್ಥಳಕ್ಕೆ ಹೋಗಿದ್ದರು. ಅಲ್ಲಿ ಜನರದ್ದು ಸಮಸ್ಯೆ ಏನಂತ ಹೇಳಿದ್ರೆ ಸುಮಾರು ಅಲ್ಲಿ 20ರಿಂದ 25 ಚಿರತೆಗಳು ಇದ್ದಾವೆ ಮತ್ತು ಅಲ್ಲಿ ಕೇಜ್ ಇಟ್ಟರೂ ಒಳಗಡೆ ಬರ್ತಾ ಇಲ್ಲ, ಸೈಡಿಂದನೇ ಏನು ಅದು ನಾಯಿ ಮರಿಗಳು ಇರ್ತಾ ಇದೆ ಅದನ್ನು ಎತ್ಕೊಂಡು ಹೋಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಇತ್ತು. ಇಮಿಡಿಯೇಟಾಗಿ ನಾವು ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದರೆ ಬೇರೆ ಜಿಲ್ಲೆಯಿಂದ ನೈಟ್ ವಿಷನ್ ಕ್ಯಾಮರಾಸ್ ತರಿಸ್ಕೊಂಡು ಸುಮಾರು ಒಂದು 30 ಕಡೆ ನೈಟ್ ವಿಷನ್ ಕ್ಯಾಮ್ರಾಸನ್ನು ಹಾಕಿ ಮಾನಿಟರ್ ಮಾಡ್ತಾ ಇದ್ದೀವಿ. ಅದು ಒಂದು. ಎರಡನೆಯದು ಕೇಜಸ್ಸನ್ನು ಜಾಸ್ತಿ ಸಂಖ್ಯೆಯಲ್ಲಿ ಇಟ್ಟು ಎಲ್ಲಿ ಅದರದ್ದು ಮೂಮೆಂಟ್ ಜಾಸ್ತಿ ಇದೆ ಅಲ್ಲಿ ಇಡಬೇಕು ಅಂತ ಕೇಜಸ್ ಇಟ್ಟಿದ್ದೀವಿ. ಸೊ ಇಮಿಡಿಯೇಟಾಗಿ ನಮಗೆ 2 ಚಿರತೆಗಳು ಈಗಾಗಲೇ ಕ್ಯಾಪ್ಚರ್ ಆಗಿದೆ. ಒಂದು ಮೇಲ್ 8 ವರ್ಷದ ಆಲ್ಮೋಸ್ಟ್ ಅಡಲ್ಟ್ ಮೇಲ್ ಒಂದು ಚಿರತೆ ಸಿಕ್ಕಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು 4 ಗಂಟೆಗೆ ಇನ್ನೊಂದು ಚಿರತೆ ಫೀಮೇಲು ಸಿಕ್ಕಿದೆ. ಆ ಮೇಲ್ ಚಿರತೆಯನ್ನು ಸಿನ್ಸ್ ಅದು ಅಡಲ್ಟ್ ಆಗಿರೋದ್ರಿಂದ ಬನ್ನರ್ಘಟ್ಟಾಗೆ ಹೋಗಿ ನಾವು ರಿಲೀಸ್ ಮಾಡಿದ್ದೀವಿ. ಇನ್ನೂ ಏನು ಕೆಲವು ಮರಿಗಳು ಇದ್ದಾವೆ ಅಂತ ನಮಗೆ ಅಲ್ಲಿ ವಿಷನಲ್ಲಿ ಸಿಕ್ತು. ಸೊ ಆ ಮರಿಗಳು ಕೂಡ ಈಗ ಇಟ್ಕೊಂಡು ಏನು ಪ್ರೊಸೀಜರ್ ಇದೆ ಅದನ್ನು ಮಾಡಬೇಕು ಅಂತ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೂರನೇ ವಿಚಾರ, ಈಗ ಸಾರ್ವಜನಿಕರಿಂದ ಏನು ನಮಗೆ ದೂರು ಬಂದಿದೆ ಅಂತ ಹೇಳಿದ್ರೆ ಅದು ಕೇಜ್ ಇಟ್ಟರೂ ಸಿಗ್ತಾ ಇಲ್ಲ. ಬಿಕಾಸ್ ಅವರು ಸಾಮಾನ್ಯ ಕಾಲ್ ಮಾಡ್ತಾರೆ, ಸೈಟ್ ಆದ ತಕ್ಷಣ ಕಾಲ್ ಮಾಡ್ತಾರೆ, ಅವರು ಕೇಜ್ ಇಡ್ತಾರೆ, ಬಟ್ ಅಲ್ಲಿ ಬಿತ್ತಾ ಇಲ್ಲ ಅಂತ ಹೇಳಿದರು. ಹಾಗಾಗಿ ಅದನ್ನು ಡಾಟ್ ಮುಖಾಂತರ ಸೆಡೇಟ್ ಮಾಡಿಬಿಟ್ಟು ವೆಟ್ನರಿ ಡಾಕ್ಟರಿಂದ ಶೂಟ್ ಮಾಡಿಬಿಟ್ಟು ಅದನ್ನು ಸೆಡೇಟ್ ಮಾಡಲಿಕ್ಕೆ ಬೇರೆ ಏನೂ ಇಲ್ಲ, ಸೆಡೇಟ್ ಮಾಡಿ ಆಮೇಲೆ ಅದನ್ನು ಎಲ್ಲಾದರೂ ರಿಲೀಸ್ ಮಾಡಬೇಕು ಅಂತ ಅದಕ್ಕೆ ಗೌರ್ಮೆಂಟಿಂದ ನಮಗೆ ಪರ್ಮಿಷನ್ ಬೇಕಿತ್ತು. ಸೊ ಹಂಗಾಗಿ DFO ಅವರು PCCFಗೆ ಬರೆದು ಆ ಪರ್ಮಿಷನ್ ನಮಗೆ ಸಿಕ್ಕಿದೆ. ಮತ್ತು ಇಲ್ಲಿ 2 ವೆಟ್ನರಿ ಡಾಕ್ಟರ್ಸ್ ಕೂಡ ತುರುವೇಕೆರೆಯಲ್ಲಿ ಈಗ ಸ್ಟೇಷನ್ ಆಗಿದ್ದಾರೆ, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಸೈಟಿಂಗ್ ಏನಾದರೂ ಇನ್ನೂ ಒಂದು ಅಡಲ್ಟ್ ಮೇಲ್ ಫೀಮೇಲ್ ಚಿರತೆಗಳು ಇದ್ದರೆ ನಾವು ಅದನ್ನು ಕೂಡ ನಾವು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಎಲ್ಲ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಇಲ್ಲಿ ತುರುವೇಕೆರೆಯಲ್ಲಿ ಮಾತ್ರ ಅಲ್ಲ, ಚಿಕ್ಕನಾಯಕನಲ್ಲಿ ಮತ್ತು ತಿಪ್ಟೂರಲ್ಲಿ ಕೂಡ ಈ ಥರ ಕಂಪ್ಲೇಂಟ್ಸು ಕೇಳಿ ಬರ್ತಾ ಇದೆ. ಸೊ ಅಲ್ಲಿ ಕೂಡ ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಈಗಾಗಲೇ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನಾವು ಫಾರ್ಮ್ ಮಾಡಿದ್ದೀವಿ. ನಾನು ಕೂಡ ಅಲ್ಲಿ ಹೋಗಿ ಮೃತಪಟ್ಟ ಮಹಿಳೆಯರಿಗೆ, ಸುಜಾತ ಅವ್ರ ಫ್ಯಾಮಿಲಿ ಅವರಿಗೆ 5 ಲಕ್ಷ ಸರ್ಕಾರ ವತಿಯಿಂದ ಮತ್ತು 15 ಲಕ್ಷ ಭದ್ರಾ ಟೈಗರ್ ರಿಸರ್ವ್ ಆ ಫೌಂಡೇಶನಿಂದ 15 ಲಕ್ಷ, ಸೊ ಒಟ್ಟಾರೆಯಾಗಿ 20 ಲಕ್ಷ, ಅದರಲ್ಲಿ 5 ಲಕ್ಷ ಅವರಿಗೆ ಚೆಕ್ಕು ಅವರಿಗೆ ಕೊಟ್ಟಿದ್ದೀವಿ. ಮೃತಪಟ್ಟ ಮಹಿಳೆಯರಿಗೆ ಅವ್ರ ಜೀವ ಅಂತೂ ಮತ್ತೆ ಬರೋದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನ್ ನಾವು ಕೊಟ್ಟಿದ್ದೀವಿ, ಪರಿಹಾರ. ಅದಿಲ್ಲದೆ ಅವರಿಗೆ 2 ಮಕ್ಕಳು ಇದ್ದಾರೆ. ಒಬ್ಬರು ಮಗನಿಗೆ 5 ವರ್ಷಕ್ಕೆ 4000 ರೂಪೀಸ್ ಪರ್ ಮಂತ್, ಪ್ರತಿ ತಿಂಗಳಿಗೆ 4000 ರೂಪಾಯಿ 5 ವರ್ಷಕ್ಕೆ ಅವರು ಸ್ಕೂಲ್ ಕಾಲೇಜ್ಗೆಲ್ಲ ಯೂಸ್ ಆಗಲಿಕ್ಕೆ ಕೊಡ್ತಾಯಿದ್ದೀವಿ. ಅದು ಕೂಡ ಸರ್ಕಾರ ವತಿಯಿಂದ ಕೊಡ್ತಾಯಿದ್ದೀವಿ. ಇಷ್ಟು ನಾವು ಪರಿಹಾರವನ್ನು ಅವತ್ತು ತುರುವೇಕೆರೆಗೆ ಹೋಗಿ ನೀಡಿದ್ದೀವಿ. ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಇರ್ತಾರೆ, ಅರಣ್ಯ ಇಲಾಖೆಯವರು ಇರ್ತಾರೆ, ಕಂದಾಯ ಇಲಾಖೆಯವರು ಇರ್ತಾರೆ ಮತ್ತು ಜನರಿಗೆ ಜಾಗೃತೆಯನ್ನು ಮೂಡಿಸುವ ಕಾರ್ಯಕ್ರಮ ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಚಿರತೆ ಅವರು ಏನಾದರೂ ಕಂಡಿದ್ರೆ ಅದು ಹತ್ರ ಹೋಗಿ ಇದು ಮಾಡೋದು ಮತ್ತು ಕುರಿಯನ್ನು ಬಿಡಿಸ್ಕೊಂಡು ಬರೋದು ಈ ಥರ ಎಲ್ಲ ಮಾಡಬಾರ್ದು. ಸೊ ಅದಕ್ಕೆ ತಿಳುವಳಿಕೆ ಪತ್ರ IC ಆ್ಯಕ್ಟಿವಿಟೀಸನ್ನು ಅರಣ್ಯ ಇಲಾಖೆ ವತಿಯಿಂದ ಥ್ರೂ ಗ್ರಾಮ ಪಂಚಾಯತ್ಸ್ ನಾವು ಟಾಮ್ ಮಾಡಿಸೋದಿರಲಿ, ಸ್ವಚ್ಛತಾ ವಾಹಿನಿಯಿಂದ ಪಬ್ಲಿಷ್ ಮಾಡೋದಿರಲಿ ಇನ್ಫಾರ್ಮೇಷನ್, ಅದನ್ನು ನಾವು ಮಾಡ್ತಾಯಿದ್ದೀವಿ, ಸತತವಾಗಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ತಾಲೂಕು ಆಡಳಿತ ನಾವು ಎಲ್ಲರೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ನಾವು ಕಾನ್ಸ್ಟೆಂಟ್ ಟಚಲ್ಲಿ ಇದ್ದೀವಿ. ಈಗಾಗಲೇ 2 ಚಿರತೆಗಳನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಮುಂದೆ ಕೂಡ ಎಲ್ಲ ತಾಲೂಕಲ್ಲಿ ಕೂಡ ನಾವು ಒಂದು ಮುಂಜಾಗ್ರತೆ ಕ್ರಮ ವಹಿಸ್ತೀವಿ ಅನ್ನೋದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಸಮೀಕ್ಷೆ ಪ್ರಾರಂಭ ಮಾಡ್ತಾರೆ, ಜನವರಿಯಲ್ಲಿ ಅವರು ಸಮೀಕ್ಷೆ ಪ್ರಾರಂಭ ಮಾಡ್ತಾರೆ. ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಎಷ್ಟು ಲೆಪರ್ಡ್ಸ್ ಇದೆ ಮತ್ತು ಇನ್ನಿತರ ವೈಲ್ಡ್ ಲೈಫ್ ಆ್ಯನಿಮಲ್ಸ್ ಎಷ್ಟು ಇದ್ದಾವೆ
ಯಾವ ಏಜ್ ಗ್ರೂಪು ಎಲ್ಲನೂ ನಮಗೆ ಗೊತ್ತಾಗುತ್ತೆ. ಹಿಂದೆ ಕೂಡ ಈ ರೀತಿ ಘಟನೆ ಆಗಿತ್ತು ಮೇಡಮ್. ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದಲೇ ಈ ರೀತಿ ಸಮೀಕ್ಷೆ ಮಾಡದಲ್ಲೇ ಇರೋದ್ರಿಂದಲೇ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವ್ರಿಗೆ ಏನಾದರೂ ನೀವು ತಿಳಿ ಹೇಳುವಂಥದ್ದು ಅಥವಾ ಸೂಚನೆ ಕೊಡುವಂಥದ್ದು ಏನಾದರೂ? ಗೌರ್ಮೆಂಟಿಂದನೇ ಈಗ DFO ಅವರಿಗೆ ಡೈರೆಕ್ಷನ್ಸ್ ಬಂದಿದೆ, ನಮಗೂ ಕೂಡ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ, ವಾಟ್ ಈಸ್ ದ ಪ್ರೊಸೀಜರ್ ಅಂತ. ಸೊ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಈಗ ಅವರು ಕೂಡ ಕಾಲ್ಸ್ ಬಂದಾಗ ಇಮಿಡಿಯೇಟಾಗಿ ಕೇಜನ್ನು ಅವ್ರು ಇಡ್ತಾಯಿದ್ರು. ಈಗ ಸಾರ್ವಜನಿಕರು ನಾನೇ ಹೋಗಿ ಮಾತಾಡಿಸಿದೆ ಅಲ್ವಾ, ಅವ್ರು ಹೇಳಿದ್ದು ಕೇಜ್ ಇಡ್ತಾಯಿದ್ರು, ಬಟ್ ಅದು ಒಳಗಡೆ ಆನಿಮಲ್ ಬರ್ತಾ ಇಲ್ಲ, ಸ್ವಲ್ಪ ಇಂಟೆಲಿಜೆಂಟ್ ಇದೆ ಅದು. ಸೊ ಹಂಗಾಗಿ ಈಗ ಅದನ್ನು ಸೆಡೇಟ್ ಮಾಡಿ ಕ್ಯಾಪ್ಚರ್ ಮಾಡಲಿಕ್ಕೆ ಕೂಡ ಈಗ ನಾವು ಪರ್ಮಿಷನ್ ತಗೊಂಡಿದ್ವಿ. ಆ್ಯಂಡ್ ವೆಟನರಿ ಡಾಕ್ಟರ್ಸು ಅಲ್ಲಿನೇ ಸ್ಟೇಷನ್ ಇದ್ದಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಮಾಡ್ತಿದ್ದಾರೆ. 21ನೇ ತಾರೀಕು ಸುಜಾತ ಅನ್ನೋ ಒಬ್ಬ ಮಹಿಳೆಯರು, 35 ವರ್ಷದ ಮಹಿಳೆಯರು, ಅವರು ಕುರಿಯನ್ನು ಇಟ್ಕೊಂಡು ಬರಲಿಕ್ಕೆ ಸಂಜೆ ಒಂದು 5:45-6 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಒಂದು ಚಿರತೆ ಬಂದು ಅಟ್ಯಾಕ್ ಮಾಡಿದೆ ಮತ್ತು ಆ ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ. ಸೊ ಈ ಒಂದು ಘಟನೆ ಆದಮೇಲೆ ನಾವು ಇಮಿಡಿಯೇಟಾಗಿ ನಮ್ಮ ಜಿಲ್ಲೆಯ DFO ಅವರು ಅಲ್ಲಿ ಸ್ಥಳಕ್ಕೆ ಹೋಗಿದ್ದರು. ಅಲ್ಲಿ ಜನರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಸುಮಾರು ಅಲ್ಲಿ 20ರಿಂದ 25 ಚಿರತೆಗಳು ಇದ್ದಾವೆ. ಮತ್ತು ಅಲ್ಲಿ ಕೇಜ್ ಇಟ್ಟರೂ ಒಳಗಡೆ ಬರ್ತಾ ಇಲ್ಲ, ಸೈಡಿಂದನೇ ಏನು ಅದು ನಾಯಿ ಮರಿಗಳು ಇರ್ತಾಯಿದೆ ಅದನ್ನು ಎತ್ಕೊಂಡು ಹೋಗ್ತಾ ಇದೆ ಅಂತ ಕಂಪ್ಲೇಂಟ್ಸ್ ಇತ್ತು. ಇಮಿಡಿಯೇಟಾಗಿ ನಾವು ಏನು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದರೆ, ಬೇರೆ ಜಿಲ್ಲೆಯಿಂದ ನೈಟ್ ವಿಷನ್ ಕ್ಯಾಮರಾಸ್ ತರಿಸ್ಕೊಂಡು ಸುಮಾರು ಒಂದು 30 ಕಡೆ ನೈಟ್ ವಿಷನ್ ಕ್ಯಾಮ್ರಾಸನ್ನು ಹಾಕಿ ಮಾನಿಟರ್ ಮಾಡ್ತಾ ಇದ್ದೀವಿ. ಅದು ಒಂದು. ಎರಡನೇದು ಕೇಜಸ್ಸನ್ನು ಜಾಸ್ತಿ ಸಂಖ್ಯೆಯಲ್ಲಿ ಇಟ್ಟು ಎಲ್ಲಿ ಅದರದ್ದು ಮೂಮೆಂಟ್ ಜಾಸ್ತಿ ಇದೆ ಅಲ್ಲಿ ಇಡಬೇಕು ಅಂತ ಕೇಜಸ್ ಇಟ್ಟಿದ್ದೀವಿ. ಸೊ ಇಮಿಡಿಯೇಟಾಗಿ ನಮಗೆ 2 ಚಿರತೆಗಳು ಈಗಾಗಲೇ ಕ್ಯಾಪ್ಚರ್ ಆಗಿದೆ. ಒಂದು ಮೇಲ್ 8 ವರ್ಷದ ಆಲ್ಮೋಸ್ಟ್ ಅಡಲ್ಟ್ ಮೇಲ್ ಒಂದು ಚಿರತೆ ಸಿಕ್ಕಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು 4 ಗಂಟೆಗೆ ಇನ್ನೊಂದು ಚಿರತೆ ಫೀಮೇಲು ಸಿಕ್ಕಿದೆ. ಆ ಮೇಲ್ ಚಿರತೆಯನ್ನು ಸಿನ್ಸ್ ಅದು ಅಡಲ್ಟ್ ಆಗಿರೋದ್ರಿಂದ ಬನ್ನರ್ಘಟ್ಟಾಗೆ ಹೋಗಿ ನಾವು ರಿಲೀಸ್ ಮಾಡಿದ್ದೀವಿ. ಇನ್ನೂ ಏನು ಕೆಲವು ಮರಿಗಳು ಇದ್ದಾವೆ ಅಂತ ನಮಗೆ ಅಲ್ಲಿ ವಿಷನಲ್ಲಿ ಸಿಕ್ತು. ಸೊ ಆ ಮರಿಗಳು ಕೂಡ ಈಗ ಇಟ್ಕೊಂಡು ಏನು ಪ್ರೊಸೀಜರ್ ಇದೆ ಅದನ್ನು ಮಾಡಬೇಕು ಅಂತ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೂರನೇ ವಿಚಾರ, ಈಗ ಸಾರ್ವಜನಿಕರಿಂದ ಏನು ನಮಗೆ ದೂರು ಬಂದಿದೆ ಅಂತ ಹೇಳಿದ್ರೆ, ಅದು ಕೇಜ್ ಇಟ್ಟರೂ ಸಿಗ್ತಾ ಇಲ್ಲ. ಬಿಕಾಸ್ ಅವರು ಸಾಮಾನ್ಯ ಕಾಲ್ ಮಾಡ್ತಾರೆ, ಸೈಟ್ ಆದ ತಕ್ಷಣ ಕಾಲ್ ಮಾಡ್ತಾರೆ, ಅವರು ಕೇಜ್ ಇಡ್ತಾರೆ, ಬಟ್ ಅಲ್ಲಿ ಬಿತ್ತಾ ಇಲ್ಲ ಅಂತ ಹೇಳಿದರು. ಹಂಗಾಗಿ ಅದನ್ನು ಡಾಟ್ ಮುಖಾಂತರ ಸೆಡೇಟ್ ಮಾಡಿಬಿಟ್ಟು ವೆಟನರಿ ಡಾಕ್ಟರಿಂದ ಶೂಟ್ ಮಾಡಿಬಿಟ್ಟು ಅದನ್ನು ಸೆಡೇಟ್ ಮಾಡಲಿಕ್ಕೆ, ಬೇರೆ ಏನಿಲ್ಲ, ಸೆಡೇಟ್ ಮಾಡಿ ಆಮೇಲೆ ಅದನ್ನು ಎಲ್ಲಾದರೂ ರಿಲೀಸ್ ಮಾಡಬೇಕು ಅಂತ. ಅದಕ್ಕೆ ಗೌರ್ಮೆಂಟಿಂದ ನಮಗೆ ಪರ್ಮಿಷನ್ ಬೇಕಿತ್ತು. ಸೊ ಹಂಗಾಗಿ DFO ಅವರು PCCFಗೆ ಬರೆದು ಆ ಪರ್ಮಿಷನ್ ನಮಗೆ ಸಿಕ್ಕಿದೆ. ಮತ್ತು ಇಲ್ಲಿ 2 ವೆಟನರಿ ಡಾಕ್ಟರ್ಸ್ ಕೂಡ ತುರುವೇಕೆರೆಯಲ್ಲಿ ಈಗ ಸ್ಟೇಷನ್ ಆಗಿದ್ದಾರೆ, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಸೈಟಿಂಗ್ ಏನಾದರೂ ಇನ್ನೂ ಒಂದು ಅಡಲ್ಟ್ ಮೇಲ್ ಫೀಮೇಲ್ ಚಿರತೆಗಳು ಇದ್ದರೆ ನಾವು ಅದನ್ನು ಕೂಡ ನಾವು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಎಲ್ಲ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಇಲ್ಲಿ ತುರುವೇಕೆರೆಯಲ್ಲಿ ಮಾತ್ರ ಅಲ್ಲ, ಚಿಕ್ಕನಾಯಕನಲ್ಲಿ ಮತ್ತು ತಿಪ್ಟೂರಲ್ಲಿ ಕೂಡ ಈ ಥರ ಕಂಪ್ಲೇಂಟ್ಸು ಕೇಳಿ ಬರ್ತಾ ಇದೆ. ಸೊ ಅಲ್ಲಿ ಕೂಡ ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಈಗಾಗಲೇ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನಾವು ಫಾರ್ಮ್ ಮಾಡಿದ್ದೀವಿ. ನಾನು ಕೂಡ ಅಲ್ಲಿ ಹೋಗಿ ಮೃತಪಟ್ಟ ಮಹಿಳೆಯರಿಗೆ, ಸುಜಾತ ಅವ್ರ ಫ್ಯಾಮಿಲಿ ಅವರಿಗೆ 5 ಲಕ್ಷ ಸರ್ಕಾರ ವತಿಯಿಂದ ಮತ್ತು 15 ಲಕ್ಷ ಭದ್ರಾ ಟೈಗರ್ ರಿಸರ್ವ್ ಆ ಫೌಂಡೇಶನಿಂದ 15 ಲಕ್ಷ, ಸೊ ಒಟ್ಟಾರೆಯಾಗಿ 20 ಲಕ್ಷ, ಅದರಲ್ಲಿ 5 ಲಕ್ಷ ಅವರಿಗೆ ಚೆಕ್ಕು ಅವರಿಗೆ ಕೊಟ್ಟಿದ್ದೀವಿ ಮೃತಪಟ್ಟ ಮಹಿಳೆಯರಿಗೆ. ಅವ್ರ ಜೀವ ಅಂತೂ ಮತ್ತೆ ಬರೋದಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಕಾಂಪನ್ಸೇಷನ್ ನಾವು ಕೊಟ್ಟಿದ್ದೀವಿ, ಪರಿಹಾರ. ಅದಿಲ್ಲದೆ ಅವರಿಗೆ 2 ಮಕ್ಕಳು ಇದ್ದಾರೆ. ಒಬ್ಬರು ಮಗನಿಗೆ 5 ವರ್ಷಕ್ಕೆ 4000 ರೂಪೀಸ್ ಪರ್ ಮಂತ್, ಪ್ರತಿ ತಿಂಗಳಿಗೆ 4000 ರೂಪಾಯಿ 5 ವರ್ಷಕ್ಕೆ ಅವರು ಸ್ಕೂಲ್ ಕಾಲೇಜ್ಗೆಲ್ಲ ಯೂಸ್ ಆಗಲಿಕ್ಕೆ ಕೊಡ್ತಾಯಿದ್ದೀವಿ. ಅದು ಕೂಡ ಸರ್ಕಾರ ವತಿಯಿಂದ ಕೊಡ್ತಾಯಿದ್ದೀವಿ. ಇಷ್ಟು ನಾವು ಪರಿಹಾರವನ್ನು ಅವತ್ತು ತುರುವೇಕೆರೆಗೆ ಹೋಗಿ ನೀಡಿದ್ದೀವಿ. ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಇರ್ತಾರೆ, ಅರಣ್ಯ ಇಲಾಖೆಯವರು ಇರ್ತಾರೆ, ಕಂದಾಯ ಇಲಾಖೆಯವರು ಇರ್ತಾರೆ, ಮತ್ತು ಜನರಿಗೆ ಜಾಗೃತೆಯನ್ನು ಮೂಡಿಸುವ ಕಾರ್ಯಕ್ರಮ ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಚಿರತೆ ಅವರು ಏನಾದರೂ ಕಂಡಿದ್ರೆ ಅದು ಹತ್ರ ಹೋಗಿ ಇದು ಮಾಡೋದು, ಮತ್ತು
ಕುರಿಯನ್ನು ಬಿಡಿಸ್ಕೊಂಡು ಬರೋದು ಈ ಥರ ಎಲ್ಲ ಮಾಡಬಾರ್ದು. ಸೊ ಅದಕ್ಕೆ ತಿಳುವಳಿಕೆ ಪತ್ರ IC ಆ್ಯಕ್ಟಿವಿಟೀಸನ್ನು ಅರಣ್ಯ ಇಲಾಖೆ ವತಿಯಿಂದ ಥ್ರೂ ಗ್ರಾಮ ಪಂಚಾಯತ್ಸ್ ನಾವು ಟಾಮ್ ಮಾಡಿಸೋದಿರಲಿ, ಸ್ವಚ್ಛತಾ ವಾಹಿನಿಯಿಂದ ಪಬ್ಲಿಷ್ ಮಾಡೋದಿರಲಿ ಇನ್ಫಾರ್ಮೇಷನ್, ಅದನ್ನು ನಾವು ಮಾಡ್ತಾ ಇದ್ದೀವಿ, ಸತತವಾಗಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ತಾಲೂಕು ಆಡಳಿತ ನಾವು ಎಲ್ಲರೂ ಕೂಡ ಒಂದು ವಾಟ್ಸಪ್ ಗ್ರೂಪಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ನಾವು ಕಾನ್ಸ್ಟೆಂಟ್ ಟಚಲ್ಲಿ ಇದ್ದೀವಿ. ಈಗಾಗಲೇ 2 ಚಿರತೆಗಳನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಮುಂದೆ ಕೂಡ ಎಲ್ಲ ತಾಲೂಕಲ್ಲಿ ಕೂಡ ನಾವು ಒಂದು ಮುಂಜಾಗ್ರತೆ ಕ್ರಮ ವಹಿಸ್ತೀವಿ ಅನ್ನೋದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಸಮೀಕ್ಷೆ ಪ್ರಾರಂಭ ಮಾಡ್ತಾರೆ, ಜನವರಿಯಲ್ಲಿ ಅವರು ಸಮೀಕ್ಷೆ ಪ್ರಾರಂಭ ಮಾಡ್ತಾರೆ. ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಎಷ್ಟು ಲೆಪರ್ಡ್ಸ್ ಇದೆ ಮತ್ತು ಇನ್ನಿತರ ವೈಲ್ಡ್ ಲೈಫ್ ಆ್ಯನಿಮಲ್ಸ್ ಎಷ್ಟು ಇದ್ದಾವೆ, ಯಾವ ಏಜ್ ಗ್ರೂಪು ಎಲ್ಲನೂ ನಮಗೆ ಗೊತ್ತಾಗುತ್ತೆ. ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದಲೇ ಈ ರೀತಿ ಸಮೀಕ್ಷೆ ಮಾಡದಲ್ಲೇ ಇರೋದ್ರಿಂದಲೇ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವ್ರಿಗೆ ಏನಾದರೂ ನೀವು ತಿಳಿ ಹೇಳುವಂಥದ್ದು ಅಥವಾ ಸೂಚನೆ ಕೊಡುವಂಥದ್ದು? ಗೌರ್ಮೆಂಟಿಂದನೇ ಈಗ DFO ಅವರಿಗೆ ಡೈರೆಕ್ಷನ್ಸ್ ಬಂದಿದೆ, ನಮಗೂ ಕೂಡ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ, ವಾಟ್ ಈಸ್ ದ ಪ್ರೊಸೀಜರ್ ಅಂತ. ಸೊ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಈಗ ಅವರು ಕೂಡ ಕಾಲ್ಸ್ ಬಂದಾಗ ಇಮಿಡಿಯೇಟಾಗಿ ಕೇಜನ್ನು ಅವ್ರು ಇಡ್ತಾಯಿದ್ರು. ಈಗ ಸಾರ್ವಜನಿಕರು ನಾನೇ ಹೋಗಿ ಮಾತಾಡಿಸಿದೆ ಅಲ್ವಾ, ಅವರು ಹೇಳಿದ್ದು ಕೇಜ್ ಇಡ್ತಾಯಿದ್ರು, ಬಟ್ ಅದು ಒಳಗಡೆ ಆ್ಯನಿಮಲ್ ಬರ್ತಾ ಇಲ್ಲ, ಸ್ವಲ್ಪ ಇಂಟೆಲಿಜೆಂಟ್ ಇದೆ ಅದು. ಸೊ ಹಂಗಾಗಿ ಈಗ ಅದನ್ನು ಸೆಡೇಟ್ ಮಾಡಿ ಕ್ಯಾಪ್ಚರ್ ಮಾಡಲಿಕ್ಕೆ ಕೂಡ ಈಗ ನಾವು ಪರ್ಮಿಷನ್ ತಗೊಂಡಿದ್ವಿ. ಆ್ಯಂಡ್ ವೆಟನರಿ ಡಾಕ್ಟರ್ಸು ಅಲ್ಲಿನೇ ಸ್ಟೇಷನ್ ಇದ್ದಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಮಾಡ್ತಿದ್ದಾರೆ.